ಪಾವನ ಸನ್ನಿಧಾನವನ್ನು ವಹಿಸಿ ನಮಗೂ ನಿಮಗೂ ದರ್ಶನ ಆಶೀರ್ವಾದವನ್ನ ದಯಪಾಲಿಸಿರುವ ಮಾತೃದಯಿ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರು ಅಭಿನವ ವಿಶುದ್ಧ ಮಹಾಶ್ರೀಗಳ ಶ್ರೀಪಾದಕ್ಕೆ ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಪರಮ ಪೂಜ್ಯರಲ್ಲಿ ನಮ್ಮ ಶಾಸಕರು ಬಹುಶಃ ಹಗಲಿರುಳು ಸಹಿತ ಗವಿಸಿದ್ದೇಶನ ನಾಮಸ್ಮರಣೆಯ ಜೊತೆಗೆ ಸಂತರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಮತ್ತು ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅಂತಂದ್ರೆ ಅದು ನೇಮಿರಾಜ್ ನಾಯಕರನ್ನು ನೋಡಿ ಕಲಿಬೇಕು ಅನ್ನುವ ರೀತಿಯಲ್ಲಿ ಅವರಿದ್ದಾರೆ ಅನ್ನುವಂಥದ್ದು. ಅಂತ ನೇಮಿರಾಜ್ ನಾಯಕರಲ್ಲಿ ಪರಮ ಪೂಜ್ಯರಲ್ಲಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಲ್ಲಿ ಮಾಧ್ಯಮದ ಮಿತ್ರರಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳು. ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳು ದಯಮಾಡಿಸಿದ್ದು ಮತ್ತು ಇನ್ನೊಂದು ಏನಂತಂದ್ರೆ, ನೀವು 20 ವರ್ಷದಿಂದ ಏನು ಶ್ರಮ ಪಟ್ಟಿದ್ರಿ, ಆ ಶ್ರಮ ಮತ್ತು ನೀವು ಸೇವೆ ಮಾಡಿರ್ತಕ್ಕಂಥ ರೀತಿ ಮತ್ತು ಜೊತೆಗೆ ಆ ಸೇವೆಯ ಫಲ ಇವತ್ತು ಯಾವ ಮುಖಾಂತರ ಕರುಣಿಸಿದಾರೆ ಅಂತಂದ್ರೆ, ಪೂಜ್ಯರಾಗಿರ್ತಕ್ಕಂಥ ನಮ್ಮ ಪ್ರಶಾಂತ ದೇವರನ್ನ ಈ ಗ್ರಾಮಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಮಾಡೋದ್ರ ಮೂಲಕ ಪೂಜ್ಯರು ಕರುಣಿಸಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಮಾತೃ ಹೃದಯ ಅಂತ ಹೇಳಿದ್ವಿ. ಎಲ್ಲೋ ಇರ್ತಕ್ಕಂಥ ಆಮೆ ತನ್ನ ಮರಿಗಳನ್ನ ನೆನಪು ಮಾಡಿಕೊಂಡ್ರೆ ಹೊಟ್ಟೆ ತುಂಬುತ್ತಂತ. ಹಂಗೆ ಪರಮ ಪೂಜ್ಯರು ಅಷ್ಟು ನಿಮ್ಮ ಮೇಲೆ ಅಂತಃಕರಣ. ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ನಾಗರಾಜ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಪೂಜ್ಯರ ಬಗ್ಗೆ. ಆದ್ರೆ ಅವರ ಅಂತಃಕರಣ ಬಹಳ ದೊಡ್ಡದು. ಅವರ ಅಂತಃಕರಣ, ಪ್ರೀತಿ, ಆ ಕರುಣೆ ಬಹಳ ದೊಡ್ಡದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ವಿಶೇಷವಾಗಿ ಇವತ್ತೇನು ಅವರು ದಯಮಾಡಿಸಿ ನನಗೆ ಅವರು ಸುಮಾರಿಗೆ 1 ವಾರ 15 ದಿನದಿಂದನೂ ಸಹಿತ ಅಪ್ಪಣೆ ಕೊಡುವುದನ್ನ ಗಮನಿಸಿದ್ರೆ, ಅವರಿಗೆ ಅವ್ರ ಪೂರ್ವದಲ್ಲಿ ನಿಮಗಿಂತನೂ ಹೆಚ್ಚಿನ ಕಾಳಜಿ, 100 ಪಟ್ಟು ಕಾಳಜಿ ಪರಮ ಪೂಜ್ಯರಲ್ಲಿ ಇದೆ ಅನ್ನುವಂಥದ್ದನ್ನ ನಾವು ಮನಗಂಡಿದ್ದೀವಿ ಅನ್ನುವಂಥದ್ದು. ಆದರೆ ಅವರ ಪ್ರೀತಿ, ಅವರ ವಾತ್ಸಲ್ಯ, ಅವರ ಮಮತೆ ಇವತ್ತು ಸಾಕಾರಗೊಂಡು ನಿರ್ಮಾಣವಾಗ್ತದೆ. ಅಂದ್ರೆ ಒಬ್ಬ ಮನುಷ್ಯನಲ್ಲಿ ತನ್ನದೇ ಆಗಿರ್ತಕ್ಕಂಥ ಶ್ರೇಯೋ ಅಭಿವೃದ್ಧಿಯ ಮನವರಿಕೆ ಆಗಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಇರ್ತೈತಿ ಅನ್ನುವಂಥದ್ದು. ಮೈಲಾರದ ಬಸವಲಿಂಗ ಶರಣರು ಹೇಳುವ ಹಾಗೆ, ಕೊರಡು ಕೊನುರ್ತೈತಿ, ಬಲು ಬರಡು ಹೈನಾಗ್ತೈತಿ, ಕುರುಡಂಗಿ ಕಣ್ಣು ಬರ್ತೈತಿ ಅಂತಂದ್ರೆ ಅದು ಯಾವಾಗ ಅಂತಂದ್ರೆ ಗುರು ಕರುಣೆ ಆದಾಗ ಅನ್ನುವಂಥದ್ದು. ಮತ್ ಜೊತೆಗೆ ಪಂಚಾಕ್ಷರಿ ಗವಾಯಿಗಳಿಗೆ ಒಂದು ಮಾತನ್ನ ಕುಮಾರಸ್ವಾಮಿಗಳು ಹೇಳಿ ಕಳಿಸ್ತಾರೆ. ಶಿವಯೋಗ ಮಂದಿರದಿಂದ ಅವರು ಬರುವಂತ ಸಂದರ್ಭದಲ್ಲಿ ಆ ಪಂಚಾಕ್ಷರಿ ಗವಾಯಿಗಳಿಗೆ, ಗದಗಿನ ಏನು ಗಾನಗಂಧರ್ವರಾಗಿ ಇವತ್ತು ಅನೇಕರಿಗೆ, ಕುರುಡರಿಗೆ, ಕುಂಟ್ರಿಗೆ ಅಕ್ಷಯ ಪಾತ್ರೆಯಾಗಿ, ಭಿಕ್ಷೆಯ ಪಾತ್ರೆಯನ್ನು ಹಿಡಿದು ಎಲ್ಲೂರು ರೈಲ್ವೆ ಸ್ಟೇಷನ್ ನಲ್ಲಿ, ಬಸ್ ಸ್ಟ್ಯಾಂಡ್ ನಲ್ಲಿ ಬದುಕುವಂತವರಿಗೆ ಅಕ್ಷಯ ಪಾತ್ರೆಯಾಗಿ ಮಾಡುವಂತ ಕಾರ್ಯವನ್ನು ಮಾಡಿದಂತ ಶಕ್ತಿ ಯಾರಲ್ಲಿ ಆದ್ರಿದ್ರೆ ಅದು ಗುರು ಹಾನಗಲ್ಲ ಕುಮಾರಸ್ವಾಮಿಗಳಲ್ಲಿ ಇದೆ ಅನ್ನುವಂಥದ್ದು. ಹಾಗೆ ಅವ್ರಿಗೊಂದು ಮಾತನ್ನು ಹೇಳಿ ಕಳಿಸ್ತಾರೆ ಕುಮಾರಸ್ವಾಮಿಗಳು. ನೋಡಪ್ಪ ಪಂಚಾಕ್ಷರಿ, ನೀ ಎಲ್ಲಾದ್ರೂ ಭಿಕ್ಷಕ್ಕೆ ಹೋದ್ರೆ, ನೀ ಎಲ್ಲಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ, ನೀನು ನಿನ್ನ ಆಶ್ರಮವನ್ನ ಬೆಳೆಸ್ಬೇಕಾದ್ರೆ, ನಿನ್ನ ಆಶ್ರಮದ ಮಕ್ಕಳಿಗೆ ನೀನು ಏನಾದ್ರೂ ಪ್ರಸಾದವನ್ನ ವಿನಿಯೋಗ ಮಾಡಬೇಕಾದ್ರೆ ನೀನು ಬೇಡಬೇಕಾದಂತ ಸಂದರ್ಭ ಬರ್ತೈತಿ. ನೀನು ಹಾಗೇ ಬೇಡಬೇಡ, ಹಾಡಿ ಬೇಡಬೇಕೇ ವಿನಃ ನೀ ಎಂದೂ ಹಾಗೇ ಬೇಡಬೇಡ ಅಂತ ಹೇಳ್ತಾರೆ. ನೋಡ್ರಿ, ಅವರ ಒಂದು ಕಲ್ಪನೆ ಐತಲ್ಲ, ಅಂದ್ರೆ ಬದುಕಬೇಕು ಅನ್ನುವಂತ ಸ್ಥಿತಿಯನ್ನ ನಮಗೆಲ್ಲ ಕಲಿಸಿಕೊಟ್ಟಂತ ಗುರುಗಳು ಯಾರಾದ್ರೂ ಇದ್ರೆ ಅದು ಪೂಜ್ಯ ಅಭಿನವ ವಿಶುದ್ಧ ಮಹಾಶ್ರೀಗಳು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ. ಯಾಕಂದ್ರೆ ನಾವ್ ಹೆಂಗಾಗ್ಯದ ಅಂತಂದ್ರೆ ಇವತ್ತು ಅಧ್ಯಾತ್ಮ ಚಿಂತನೆಗಳು ಬಹಳ ಕಡಿಮೆಗೈತಿ ಅಂತೀವಿ. ಆದ್ರೆ ಈ ಎಲ್ಲ ಜನಸ್ತೋಮವನ್ನು, ಭಕ್ತ ಸ್ತೋಮವನ್ನು ಗಮನಿಸಿದಾಗ ಇನ್ನೂ ಹೆಚ್ಚಿಗೆ ಆಗೈತಿ ಅಂತ ಅದನ್ನ ಕಂಡಾಗ ಬಹಳ ಖುಷಿ ಆಗ್ತದೆ. ಒಬ್ಬ ಪುರಾಣಿಕರು ಶಾಸ್ತ್ರಿಗಳು ಪುರಾಣ ಹೇಳ್ತಿದ್ರಂತೆ. ಊರಾಗ 15 ದಿನ ಪುರಾಣ ಹೇಳಿದ್ರು ಅವ್ರು. 14ನೇ ದಿನ ಮಂಗಲ ಸಮಯ. ಆದ್ರೆ ಪುರಾಣಕ್ಕೆ ಬರೋರು ಆದ್ರೆ ಕೆಲವ್ರು ಬರ್ತಿದ್ರು, ಕೆಲವ್ರು ಬರ್ತಿದ್ದಿಲ್ಲ. ಅದ್ರ ಕೊನೆಗೆ ಮಂಗಲಕ್ಕೆ ಒಬ್ಬ ತಾಯಿಗೆ ಮನೋರಿಕೆ ಆತಂತ, ಅಲ್ಲ ನಾಳೆ ಮಂಗಲ ಐತಿ, ಕಡೆಗೆ ಇವತ್ತು ನಾನು ಹೋಗಿಲ್ಲ, ನನ್ನ ಗಂಡನರ ಕಳಸನು ಅಂತ
ಗಂಡನಿಗೆ ಹೇಳಿಲ್ಲ ಅಂತ, ಇಲ್ಲ ನೀನು ಹೋಗಿ ಬಾ ಇವತ್ತು ಪುರಾಣಕ್ಕ ಅಂದ್ರ. ಅಲ್ಲ ನನ್ಗೇನ್ ಪುರಾಣ ಅದು ಏನ್ ಗಂಧ ನನಗೇನು ಗೊತ್ತಿಲ್ಲ, ಎಲ್ಲ ನೀನ ಮುಂದಿರ್ತಿದಿ, ನೀನ ಹೋಗ್ಬಿಡು, ನಿಮ್ಗೆಲ್ಲ ಗೊತ್ತೈತಿ, ನೀವ ಎಲ್ಲ ಮುಂದೀಗ ಎದಕ್ ಮುಂದ ನಿಮ್ಗೆಲ್ಲ ಗೊತ್ತೈತಿ, ನೀನ ಮುಂದಿರ್ತಿದಿ, ಹೋಗ್ಬಿಡು ಎಲ್ಲದಕ್ಕೂ. ಇಲ್ಲ 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 ಹೋಗಿ ಬಾ ಇವತ್ತು ನನ್ನ ಪರವಾಗಿ ನೀ ಹೋಗಿ ಬಾ, ನಾಳೆ ನಾನು ಮಂಗಳಕ್ಕೆ ಹೋಗಿ ಬರ್ತೀನಿ. ಆಯ್ತು ಬಿಡು, ಏನ್ ಮಾಡ್ಬೇಕು ಅಲ್ಲಿ ಹೋಗಿ ಅಂದವ. ರೈತ ಪಾಪ ಏನೋ ಬರ್ತಿದ್ದಲ್ಲ, ಏನ್ ಮಾಡ್ಬೇಕು, ಏನಿಲ್ಲ ಪುರಾಣ ಹೇಳ್ತಿರ್ತಾರ ಶಾಸ್ತ್ರಗಳು, ಕೇಳ್ಬೇಕಷ್ಟ. ನಿನಗ ಹೊಟ್ಟಿ ಹಸಿವು ತಡೆಯೋದಾಗಲ್ಲ, ಒಂದ್ 5 ರೊಟ್ಟಿ ಹುಂಡ ಹೋಗ ಅಂದ್ಲಕ್ಕಿ. ಆಯ್ತು 5 ರೊಟ್ಟಿ ತಗೊಂಡಿವ, ಕೊನಿಗೆ ನಾ ಎಲ್ಲಿ ಕುಂದಿರ್ಬೇಕು ಅಂದ. ಕೊನಿಗೆ ಕುಂತ್ ಬಿಡು, ಮಂಗಲಾದ ಕೂಡ ಎದ್ದು ಬರಕ್ ಮನಿಗೆ ಚಲೋ ಆಗತ್ತ ಅಂದ್ಲಕ್ಕಿ. ಆಯ್ತಂದ್ ಕೊನಿಗೆ ಹೋಗಿ ಕುಂತ. ಇವ್ರು ಪ್ರಾರಂಭ ಮಾಡಿದ್ರು ಪುರಾಣಿಕರು, ಸಾಂಬ ಸದಾಶಿವ ಶುರುವಾತ್. ಇವ ಅನ್ಕೊಂತ 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 ಹೋಗೇ ಬಿಟ್ಟ. ಅಲ್ಲಿ ಕೆಲವು ಮಂದಿ ಕಳಸನ ಬಿದ್ದಿರ್ತಾವ, ಬಂದಾಗ ಬರ ಮುಂದ್ ಭಾಳ ಚಂದ ಇರ್ತಾರ, ಹೋಗ ಮುಂದ್ ನೋಡ್ಬೇಕು ಅವ್ರದ್ದು ಹಂಗ ಗೋಲಿ ಗುಂಡಾಗಿರ್ತಾವ ಕಣ್ಣು. ಅವಾಗ ಏನಾಯ್ತು, ಆಯ್ತಲ್ಲ ಕೊನಿಗಾಯ್ತು, ಮಂಗಳಾದ ಕೂಡೇನ ಜಮಖಾನ್ ಮುಟ್ಸೋರ್ ಬಂದ್ರು, ಎದ್ದಾಳಂದ್ರು. ಅವಾಗ ಸಾಂಬ ಸದಾಶಿವ ಅಂತ ಶುರು ಮಾಡಿದಿವ. ಮರ ಪುರಾಣ ಮುಗದತ್ ನಡಿ ಮನಿಗೆ ಅಂದ್. ಅದ ಗುಂಗನ್ಯಾಗ ಹೋದ, ಸಾಂಬ ಸದಾಶಿವ ಅನ್ಕೊಂತ ಮನಿಗೆ ಹೋದ. ಮನಿಗೆ ಹೋಗಿ ಹೆಂಡತಿ ಹಿಂಗ ಕರಿಬೇಕಲ್ಲ, ಡೋರ್ ಬಾರಿಸಿದ. ಹೆಂಡತಿ ಬಂದ್ಲು, ಕದ ತೆಗದ್ಲು. ತೆಗೆದ ಕೂಡಲೇ ಇವ ಸಾಂಬ ಸದಾಶಿವ ಶುರು ಮಾಡಿದ. ಇದಕ್ಕೆ ಎಂದೂ ಪುರಾಣ ಕೇಳಿ ಬಂದ್ ಇದಕ್ಕೇನಾರು ದೇವಿಗೆ ಹೋಗ್ಬಿಡದತ್ತ ಅಂತ ಆಕಿಗೆ ತಗೊಂಡ್ ಒಣಕಿ ತಗೊಂಡ್ ಒಂದ್ ಏಟ್ ಬಿಟ್ಟು ಕೊಳ್ಳೇನ ಅದು ಏನಾಗ್ಬೇಕದು, ಒಣಕಿಗೆ ಅವನು ಕುಯ್ಕಂದಿದ್ದ, ಇದು ಒಣಕಿ ಬಂಗಾರದಾಗಿ ಬಿಡ್ತು. ಮತ್ ನೀವು ಹೋಗಿ ಹಂಗ ಪ್ರಯೋಗ ಮಾಡ್ರಿ. ಯಾವಾಗ ಬಂಗಾರದಾತು ಖುಷಿ ಆತಕ್ಕಿಗೆ, ಆನಂದ ಆತು. ಒಂದ ದಿನ ಪುರಾಣ ಕೇಳಿದಕ್ಕೆ ಬಂಗಾರದಾತು, ಇನ್ನು ದಿನ ಕೇಳಿದ್ರೆ ಹೆಂಗ ಅಂತ ಖುಷಿಯಾಗಿ ಮನಿ ಗಿನಿ ಏನು ಸಂಪತ್ತು ಎಲ್ಲ ಮಾಡ್ಕೊಂಡ್ಮೇಲೆ ಮನಿ ಪ್ರವೇಶಕ್ಕೆ ಕರಿಬೇಕಲ್ಲ, ಇದೆಲ್ಲ ಹೆಂಗ ಅಂದ್ಲಕ್ಕಿ. ಮಗ್ಗಲ್ ಮನೆ ಅಕ್ಕಿ, ಇಲ್ಲ ಪುರಾಣ ಕೇಳಿದಕ್ಕಾಗೈತಿ, ನನ್ನ ಗಂಡನ್ ಕಳಿಸ್ತೀನಿ ಅಂದ್ಲಕ್ಕಿ. ಅಲ್ಲ ಕಳಿಸ್ತೀನಿ ಅಂತಿದಿ, ಪುರಾಣ ಇಲ್ಲಲ್ಲ ಈ ಊರಾಗಿ, ಮುಗ್ದ ಹೋಗೈತಿ, ಎಲ್ಲಾರ ಪಕ್ಕದ ಊರಾಗಾರ ನೋಡಿ ಕಳಿಸ್ತೀನಿ ಅಂದ್ಲಕ್ಕಿ. ಪಕ್ಕದ ಊರಾಗಾರ ನೋಡಿ ಒಂದ್ ಊರಾಗ ಹಚ್ಚಿದ್ರು, ಪುರಾಣಕ್ಕಂದ್ರು. ನನಗೆ ಅದೆಲ್ಲ ಗೊತ್ತಿಲ್ಲ. ಇಲ್ಲ ಹಿಂಗ್ ಮಾಡು, ಏನ್ ಮಾಡ್ಬೇಕು, ಒಂದ್ 5 ರೊಟ್ಟಿ ಉಂಡು ಹೋಗ್ಬೇಕು. ಈಗ ಕೇಳಿದ್ಲಲ್ಲ, 5 ರೊಟ್ಟಿ ಉಂಡು ಹೋಗ್ಬೇಕು. ಆಮೇಲೆ ಸಾಂಬ ಸದಾಶಿವ ಅನ್ನಿಸ್ತಾರ ಅನ್ಬೇಕು. ಆಮೇಲೆ ಅನ್ಕೊಂತನ ಬರ್ಬೇಕು, ಡೋರ್ ಬಾರಿಸ್ಬೇಕು, ಸಾಂಬ ಸದಾಶಿವನ ಅನ್ಬೇಕು. ಆಯ್ತು, ಎಲ್ಲ ಆಯ್ತು. ಹೋದ್ ಪುರಾಣ ಕೇಳಿದ, ಎದ್ದು ಬಂದ. ಸಾಂಬ ಸದಾಶಿವ ಮನಿ ಡೋರ್ ಬಾರಿಸಿದ. ಸಾಂಬ ಸದಾಶಿವ ಅಂತಿದ್ದ. ಡೋರ್ ತೆಗದ್ಲು. ತೆಗೆದ ಕೂಡೇನ ಒಳಗ್ ಬಾ ಅಂದ್ಲು ಗಂಡನ್ಗ. ನಾ ಬರಂಗಿಲ್ಲ ಅಂದ್. ಒಳಗ್ ಬಾ ಅಂದ್ಲು. ನಾ ಬರಂಗಿಲ್ಲ. ಒಳಗ್ ಬಾ ಅಂದ್. ಬರ್ತೀಯ ಇಲ್ಲ ಅಂದ್ಲು. ಇಲ್ಲ. ಯಾಕೆ ಬರಂಗಿಲ್ಲ ಅಂತಿದ್ನಂದ್ರವ, ಆಕೆ ಬಂಗಾರದ ಒಣಿಕೆ ಆಗಿತ್ತಲ್ಲ, ಊರನ ಒಣಿಕೆ ಎಲ್ಲ ತಂದಿಟ್ಟಿದ್ಲು ಮನ್ಯಾಗ. ಯಾವಾಗ ಬರ್ಲಿಲ್ಲ, ಒಂದ್ ಎಟ್ ಬಿಟ್ಲ, ಅಲ್ಲೇ ಹೋಗ್ಬಿಟ್ಟ. ಎಂಥ ಮಂದಿ ಇರ್ತಾರ ಅಧ್ಯಾತ್ಮ ಕೇಳೋರು. ಆದ್ರೆ ಅಧ್ಯಾತ್ಮದ ಸಿರಿಯನ್ನ ನಾವು ಕಾಣಬೇಕು ಅಂತಂದ್ರೆ ಅದು ಕಡಲಬಾಳ ಗ್ರಾಮಕ್ಕೆ ಬರಬೇಕು ಅನ್ನುವಂಥದ್ದನ್ನ ನೀವೆಲ್ಲ ತೋರಿಸ್ಕೊಟ್ಟಿದ್ದೀರಿ ಅನ್ನುವಂಥದ್ದು. ಈ ಭಾಗದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ 15ನೇ ಜಗದ್ಗುರು ಮಹಾಸನ್ನಿಧಿಯವರಾಗಿರ್ತಕ್ಕಂಥ ಶಿವಶಾಂತಿ ವೀರ ಮಹಾಶ್ರೀಗಳು ಕಡದಜ್ಜೋರು ಎಲ್ಲ ಸಂಚಾರ ಮಾಡಿ ನೋಡಿ. ಇಲ್ಲೆಲ್ಲ ಉಪ್ಪಾರಗಟ್ಟಿ, ದಶಮಾಪುರ, ಎಷ್ಟು ಆ ಗ್ರಾಮಗಳಲ್ಲಿ, ಅನೇಕ ಗ್ರಾಮಗಳಲ್ಲಿ ಸಂಚಾರ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಇವತ್ತಿಗೂ ಸಹಿತ ಕರ್ನಾಟಕದೊಳಗ ಕೋಳಿ ಕೂಗದ ಊರು ಎಲ್ಲಾದ್ರೂ ಇಲ್ಲ ಅಂತಂದ್ರೆ ಅದು ಉಪ್ಪಾರಗಟ್ಟಿ ಗ್ರಾಮ. ಅದು ಗುರುವಿನ ಆಶೀರ್ವಾದದಿಂದ ಇವತ್ತಿಗೂ ಸಹಿತ ಅಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಆ ಭಕ್ತಿಯ ಜಾಗೃತಿಯನ್ನ ಮೂಡಿಸಿದಂತ ಕೀರ್ತಿ. ಶಾಪ ಕೊಡುವಂತ ಸ್ವಾಮಿಗಳಲ್ಲ ಗವಿಮಠದ ಅಜ್ಜೋರು, ಭಕ್ತರ ತಾಪವನ್ನು ಕಳೆಯುವಂತ ಸ್ವಾಮಿಗಳು ಯಾರಾದ್ರೆ ಅದು ಗವಿಮಠದ ಪರಮ ಪೂಜ್ಯರು ಅನ್ನುವಂಥದ್ದನ್ನ ತೋರ್ಪಡಿಸಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಜಕ್ಕೂ ಸಹಿತ ಪೂಜ್ಯರು ಬಹಳ ಸಂತೋಷಗೊಂಡ್ರು. ಅಣ್ಣನ ಬಳಗವನ್ನು ನೋಡಿ, ಅಕ್ಕನ ಬಳಗವನ್ನು ನೋಡಿ, ಇವರ ಸಮವಸ್ತ್ರಗಳನ್ನು ನೋಡಿ ಬಹಳ ಖುಷಿ ಪಟ್ರು. ಕಮಲಾಪುರದ ತಾಯಂದ್ರ ಬಂದಿದ್ರು. ಮತ್ ಇವರು ಜಾತ್ರೆಗೆ ಸೇವಕ್ ಬರ್ತಾರನ ಅಂದ್ರು. ಜಾತ್ರೆಗೆ ಸೇವಕ್ ಇಲ್ರಿ, ಬಂದಿರ್ತಾರ ಬುದ್ಧಿ ಅಂತ ಅಂದ್ವಿ. ಅದು ಹೋಗಿರೇ ಬಿಟ್ಟಿರಿ, ನಿಮ್ಗ ಬರ್ತಿ ಅಂತ ಪಳಾರಕ್ ಹೋಗಿದ್ರೆ ಏನ ಮುಂದಿನ ಸಲ ನೀವು 200-300 ಜನ ಸೇವೆ ಮಾಡ್ಬೇಕು. 2 ದಿನ ಇದ್ದು ಅದು ಪೂಜ್ಯರ ಅಪ್ಪಣೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ನಮ್ಮ ಉಪ್ಪಾರಗಟ್ಟಿಯಿಂದ ಸುಮಾರು 500ಕ್ಕೂ ಹೆಚ್ಚು ಜನ ಸೇವೆಗೆ ಬರ್ತಾರ. ಅದು ಸ್ಮರಣೀಯ ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇವತ್ತು
ಅಜ್ಜೋರು ಏನ್ ಮಾಡಿದ್ರು ಅಂತಂದ್ರೆ ಈ ಮೂಲಕವಾಗಿ ಅಧ್ಯಾತ್ಮ ಚಿಂತನೆ ಬೆಳಿಲಿ ಈ ನಾಡಿನಲ್ಲಿ. ಆ ತನು ಕೃಷಿ ಹೇಗೆ ಅಧ್ಯಾತ್ಮದ ಮೂಲಕವಾಗಿ ಮನಸ್ಸನ್ನು ಸೂರ್ಯಗೊಳಿಸ್ತದೆ, ಹಾಗೆ ಮನಸ್ಸು ಸಹಿತ ಸೂರ್ಯಗೊಳಿಸಬೇಕಾದ್ರೆ ಗುರುಗಳ ಅವಶ್ಯಕತೆ ಇದೆ. ಅವರ ಅನುದಿನದ ಸಂಸ್ಕಾರ ಸಂಸ್ಕೃತಿ ಒಂದು ಬೇಕಾಗ್ತತಿ ಅನ್ನುವಂಥ ದೃಷ್ಟಿಯಿಂದ ಪೂಜ್ಯರಾಗಿರ್ತಕ್ಕಂಥ ನಮ್ಮ ವೀರೇಶ್ ದೇವರನ್ನ, ಪ್ರಶಾಂತ್ ದೇವರನ್ನ ಇಲ್ಲಿ ಕಳಿಸಿಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಬಹಳಷ್ಟು ಟ್ರೈನಿಂಗ್ ಆಯ್ತು. ಎಷ್ಟು ಟ್ರೈನಿಂಗ್ ಅನ್ನುವಂಥದ್ದು ಅವರಿಗೆ ಗೊತ್ತು, ವೀರೇಶ್ ದೇವರಿಗೆ, ಪ್ರಶಾಂತ್ ದೇವರಿಗೆ. ಅವ್ರಿಗೆ ವೇದಿಕೆ ಹೆಂಗೆ ತಯಾರು ಮಾಡಬೇಕು, ಇನ್ನೊಂದು ಹೆಂಗೆ ತಯಾರು ಮಾಡಬೇಕು ಅನ್ನುವಂಥದ್ದು. ಆ ಮೂಲಕವಾಗಿ ಅವ್ರು ಏನು ಪರಿಣಾಮಕಾರಿಯಾಗಿರ್ತಕ್ಕಂಥ ಸೇವೆಯನ್ನ ಗಮನಿಸಿ, ನಿಮ್ಮ ಸೇವೆಯನ್ನು ಗಮನಿಸಿ ಪರಮ ಪೂಜ್ಯರು ಉತ್ತರಾಧಿಕಾರಿಗಳನ್ನಾಗಿ ಪ್ರಶಾಂತ ದೇವರನ್ನ ಕಳಿಸಿಕೊಟ್ಟಿದ್ದಾರೆ. ನಿಜಕ್ಕೂ ಸಹಿತ ನೀವು ಪುಣ್ಯವಂತರು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಹಿರಿಯರು ಯುವಕರು ಎಲ್ಲರೂ ಹೇಳ್ತಿದ್ರು, ಇಲ್ಲ ನೀವು ಒಬ್ಬ ಸ್ವಾಮಿಗಳು ಮಾಡ್ಬೇಕ್ರಿ, ಅಜ್ಜೋರಲ್ಲಿ ಅರಿಕೆ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನ ಮೇಲಿಂದ ಮೇಲೆ ಹೇಳ್ತಿದ್ರು. ಆದ್ರೆ ಪರಮ ಪೂಜ್ಯರಲ್ಲಿ ಭಿನ್ನಯಿಸಿಕೊಂಡಾಗ ಅದಕ್ಕೊಂದು ಸಮಯ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಬಹಳ ಉತ್ತಮವಾಗಿರ್ತಕ್ಕಂಥ ಒಳ್ಳೆ ಸದುವಿನಯದ ಮಮತೆ ಉಳ್ಳಂತ ಮಾತೃದಯ ಪರಮ ಪೂಜ್ಯರನ್ನ ಇಲ್ಲಿ ಶ್ರೀಮಠಕ್ಕೆ ದಯಪಾಲಿಸಿದ್ದಾರೆ. ನಿಜಕ್ಕೂ ಸಹಿತ ನೀವು ಭಾಗ್ಯವಂತರು, ಕಡಲಬಾಳದವರು ಅಂತ ಹೇಳ್ತಾ ಈ ನಾಡೇ ಅವರ ಭಾಗ್ಯತೆಯನ್ನ ನಾವು ನೆನಪು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ನೀವೆಲ್ಲರಿಗೂ ಸಹಿತ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತುಗಳನ್ನ ಪರಮ ಪೂಜ್ಯರ ಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ರಾಮ ಕೊಡ್ತೇನೆ. ಡಾಕ್ಟರ್ ವಿಶಾಂತವೀರ ಸ್ವಾಮಿಗಳವರ ಅಮೃತ ವಾಣಿಯ ಮೂಲಕ ನಮ್ಮೆಲ್ಲರಿಗೂ ಜ್ಞಾನದ ದಾರಿಯನ್ನ ತೋರಿಸಿದ್ದಾರೆ. ಜೀವನದ ಸಾರ್ಥಕತೆ ಮತ್ತು ಧರ್ಮದ ಆದಿಯ ಬಗ್ಗೆ ನೀಡಿದ ಮಾರ್ಗದರ್ಶನ ನಮ್ಮೆಲ್ಲರ ಮನಸ್ಸಿನಲ್ಲಿ ಸದಾ ಹಸಿರಾಗಲಿ ಎನ್ನುವಂತಹ ಮಾತನ್ನ ಹೇಳುತ್ತಾ ಅವರ ಈ ಒಂದು ಆಶೀರ್ವಚನಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಅವರ ಪಾದ ಕಮಲಗಳಿಗೆ ದೊಡ್ಡದಾಗಿರ್ತಕ್ಕಂಥ ಒಂದು ಚಪ್ಪಾಳೆ ಬರಲಿ ಅಂತ ಹೇಳುತ್ತಾ